ಮಾಸ್ಟರ್ ಮೈಂಡ್ ಎಲ್ಲಿದ್ದಾನೆ? ಬೆಕ್ಲು ಶಿವು ಮರ್ಡರ್ ಆದ ಕೇವಲ 10 ನಿಮಿಷದಲ್ಲಿ ಜಗ್ಗ ಎಸ್ಕೇಪ್ ಆಗ್ತಾನೆ. 10 ರಿಂದ 15 ನಿಮಿಷದಲ್ಲಿ ತನ್ನ ಮನೆಯಿಂದ ಚೆನ್ನೈಗೆ ಎಸ್ಕೇಪ್ ಆದ್ನ ಜಗ್ಗ ಅಷ್ಟು ಬೇಗ ಯಾಕೆ ಪೊಲೀಸರಿಗೆ ಹುಡುಕಕ್ಕಾಗ್ಲಿಲ್ಲ? ರಿಪಬ್ಲಿಕ್ ಕನ್ನಡದಲ್ಲಿ ಜಗ್ಗ ಎಸ್ಕೇಪ್ ಆಗೋ ಆ ದೃಶ್ಯ ಲಭ್ಯವಾಗಿದೆ. ಹೆಣ್ಣೂರಿನ ತನ್ನ ಅಪಾರ್ಟ್ಮೆಂಟ್ ಇಂದ ಈ A1 ಆರೋಪಿ ಜಗ್ಗ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ, ಲಿಫ್ಟ್ ನಿಂದ ಇಳಿದು ಆಡಿ ಕಾರ್ನಲ್ಲಿ ಎಸ್ಕೇಪ್ ಆಗುವಂತಹ ದೃಶ್ಯ. ಬಿಕ್ಲು ಶಿವು ಕೊಲೆ ಪ್ರಕರಣದ A1 ಆರೋಪಿ ಜಗ್ಗ ಯಾವ ರೀತಿಯಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾನೆ ಅನ್ನುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್. ಮಾಜಿ ಸಚಿವ ಭೈರತಿ ಬಸವರಾಜು ಅವರ ಆಪ್ತ ಎನ್ನಲಾದಂತ ಅವರಿಗೆ ಪರಿಚಯ ಇರುವಂತಹ ವ್ಯಕ್ತಿ ಜೊತೆಗೆ ಅವರ ಜೊತೆಗೆ ಸಾಕಷ್ಟು ನಿಕಟವರ್ತಿ ಆಗಿದ್ದ ಎನ್ನುವಂತಹ ವ್ಯಕ್ತಿ ನೋಡಿ, ಅಪಾರ್ಟ್ಮೆಂಟ್ ಕೊಲೆ ನಡೆದು ಕೇವಲ 10 ನಿಮಿಷದಲ್ಲಿ ಆತ ಅಪಾರ್ಟ್ಮೆಂಟ್ ಇಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಅಪಾರ್ಟ್ಮೆಂಟ್ ಲಿಫ್ಟ್ ಇಳಿದು ಎಸ್ಕೇಪ್ ಆಗ್ತಾ ಇದ್ದಾನೆ. ತರಾತುರಿಯಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಎಸ್ಕೇಪ್ ಆಗೋಕೆ. ಸೊ 10 ನಿಮಿಷದಲ್ಲಿ ಆತ ಎಸ್ಕೇಪ್ ಆಗಿ ಹೋಗಿದ್ದಾನೆ. ಪೊಲೀಸರಿಗೆ ಆತನ ಇನ್ನೂ ಕೂಡ ಹಿಡ್ಕೊಂಡು ಬರಕ್ಕಾಗಿಲ್ಲ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನೋಡಿ ಯಾವ ರೀತಿನಲ್ಲಿ ಇಳಿದು ಆತ ಫಸ್ಟ್ ಲಿಫ್ಟ್ ಇಂದ ಹೊರಗಡೆ ಬರ್ತಾನೆ, ತನ್ನ ಅಪಾರ್ಟ್ಮೆಂಟ್ ನ ಲಿಫ್ಟ್ ಇಂದ ಹೊರಗಡೆ ಬರ್ತಾನೆ. ಆನಂತರ ಹೊರಗಡೆ ಬಂದು ಕಾರ್ ಹತ್ಕೊಂಡು ಎಸ್ಕೇಪ್ ಆಗುವಂತ ದೃಶ್ಯ. ಎರಡೂ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಕೊಲೆ ಪ್ರಕರಣದ A1 ಆರೋಪಿ ಕೊಲೆಗೂ ಮುನ್ನ ಮಾಸ್ಟರ್ ಮೈಂಡ್ ಎಲ್ಲಿದ್ದಾನೆ? ಬೆಕ್ಲು ಶಿವು ಮರ್ಡರ್ ಆದ ಕೇವಲ 10 ನಿಮಿಷದಲ್ಲಿ ಜಗ್ಗ ಎಸ್ಕೇಪ್ ಆಗ್ತಾನೆ. 10 ರಿಂದ 15 ನಿಮಿಷದಲ್ಲಿ ತನ್ನ ಮನೆಯಿಂದ ಚೆನ್ನೈಗೆ ಎಸ್ಕೇಪ್ ಆದ್ನ ಜಗ್ಗ ಅಷ್ಟು ಬೇಗ ಯಾಕೆ ಪೊಲೀಸರಿಗೆ ಹುಡುಕಕ್ಕಾಗ್ಲಿಲ್ಲ? ರಿಪಬ್ಲಿಕ್ ಕನ್ನಡದಲ್ಲಿ ಜಗ್ಗ ಎಸ್ಕೇಪ್ ಆಗೋ ಆ ದೃಶ್ಯ ಲಭ್ಯವಾಗಿದೆ. ಹೆಣ್ಣೂರಿನ ತನ್ನ ಅಪಾರ್ಟ್ಮೆಂಟ್ ಇಂದ ಈ A1 ಆರೋಪಿ ಜಗ್ಗ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ, ಲಿಫ್ಟ್ ನಿಂದ ಇಳಿದು ಆಡಿ ಕಾರ್ನಲ್ಲಿ ಎಸ್ಕೇಪ್ ಆಗುವಂತಹ ದೃಶ್ಯ. ಬಿಕ್ಲು ಶಿವು ಕೊಲೆ ಪ್ರಕರಣದ A1 ಆರೋಪಿ ಜಗ್ಗ ಯಾವ ರೀತಿಯಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾನೆ ಅನ್ನುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್. ಮಾಜಿ ಸಚಿವ ಭೈರತಿ ಬಸವರಾಜು ಅವರ ಆಪ್ತ ಎನ್ನಲಾದಂತ ಅವರಿಗೆ ಪರಿಚಯ ಇರುವಂತಹ ವ್ಯಕ್ತಿ ಜೊತೆಗೆ ಅವರ ಜೊತೆಗೆ ಸಾಕಷ್ಟು ನಿಕಟವರ್ತಿ ಆಗಿದ್ದ ಎನ್ನುವಂತಹ ವ್ಯಕ್ತಿ ನೋಡಿ, ಅಪಾರ್ಟ್ಮೆಂಟ್ ಕೊಲೆ ನಡೆದು ಕೇವಲ 10 ನಿಮಿಷದಲ್ಲಿ ಆತ ಅಪಾರ್ಟ್ಮೆಂಟ್ ಇಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಅಪಾರ್ಟ್ಮೆಂಟ್ ಲಿಫ್ಟ್ ಇಳಿದು ಎಸ್ಕೇಪ್ ಆಗ್ತಾ ಇದ್ದಾನೆ. ತರಾತುರಿಯಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಎಸ್ಕೇಪ್ ಆಗೋಕೆ. ಸೊ 10 ನಿಮಿಷದಲ್ಲಿ ಆತ ಎಸ್ಕೇಪ್ ಆಗಿ ಹೋಗಿದ್ದಾನೆ. ಪೊಲೀಸರಿಗೆ ಆತನ ಇನ್ನೂ ಕೂಡ ಹಿಡ್ಕೊಂಡು ಬರಕ್ಕಾಗಿಲ್ಲ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ನೋಡಿ ಯಾವ ರೀತಿನಲ್ಲಿ ಇಳಿದು ಆತ ಫಸ್ಟ್ ಲಿಫ್ಟ್ ಇಂದ ಹೊರಗಡೆ ಬರ್ತಾನೆ, ತನ್ನ ಅಪಾರ್ಟ್ಮೆಂಟ್ ನ ಲಿಫ್ಟ್ ಇಂದ ಹೊರಗಡೆ ಬರ್ತಾನೆ. ಆನಂತರ ಹೊರಗಡೆ ಬಂದು ಕಾರ್ ಹತ್ಕೊಂಡು ಎಸ್ಕೇಪ್ ಆಗುವಂತ ದೃಶ್ಯ. ಎರಡೂ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಕೊಲೆ ಪ್ರಕರಣದ A1 ಆರೋಪಿ ಕೊಲೆಗೂ ಮುನ್ನ ಮಾಸ್ಟರ್ ಮೈಂಡ್ ಎಲ್ಲಿದ್ದಾನೆ? ಬೆಕ್ಲು ಶಿವು ಮರ್ಡರ್ ಆದ ಕೇವಲ 10 ನಿಮಿಷದಲ್ಲಿ ಜಗ್ಗ ಎಸ್ಕೇಪ್ ಆಗ್ತಾನೆ. 10 ರಿಂದ 15 ನಿಮಿಷದಲ್ಲಿ ತನ್ನ ಮನೆಯಿಂದ ಚೆನ್ನೈಗೆ ಎಸ್ಕೇಪ್ ಆದ್ನ ಜಗ್ಗ ಅಷ್ಟು ಬೇಗ ಯಾಕೆ ಪೊಲೀಸರಿಗೆ ಹುಡುಕಕ್ಕಾಗ್ಲಿಲ್ಲ? ರಿಪಬ್ಲಿಕ್ ಕನ್ನಡದಲ್ಲಿ ಜಗ್ಗ ಎಸ್ಕೇಪ್ ಆಗೋ ಆ ದೃಶ್ಯ ಲಭ್ಯವಾಗಿದೆ. ಹೆಣ್ಣೂರಿನ ತನ್ನ ಅಪಾರ್ಟ್ಮೆಂಟ್ ಇಂದ ಈ A1 ಆರೋಪಿ ಜಗ್ಗ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ, ಲಿಫ್ಟ್ ನಿಂದ ಇಳಿದು ಆಡಿ ಕಾರ್ನಲ್ಲಿ ಎಸ್ಕೇಪ್ ಆಗುವಂತಹ ದೃಶ್ಯ. ಬಿಕ್ಲು ಶಿವು ಕೊಲೆ ಪ್ರಕರಣದ A1 ಆರೋಪಿ ಜಗ್ಗ ಯಾವ ರೀತಿಯಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾನೆ ಅನ್ನುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್. ಮಾಜಿ ಸಚಿವ ಭೈರತಿ ಬಸವರಾಜು ಅವರ ಆಪ್ತ ಎನ್ನಲಾದಂತ ಅವರಿಗೆ ಪರಿಚಯ ಇರುವಂತಹ ವ್ಯಕ್ತಿ ಜೊತೆಗೆ ಅವರ
ಜೊತೆಗೆ ಸಾಕಷ್ಟು ನಿಕಟವರ್ತಿ ಆಗಿದ್ದ ಎನ್ನುವಂತಹ ವ್ಯಕ್ತಿ ನೋಡಿ ಅಪಾರ್ಟ್ಮೆಂಟ್ ಕೊಲೆ ನಡೆದು ಕೇವಲ 10 ನಿಮಿಷದಲ್ಲಿ ಆತ ಅಪಾರ್ಟ್ಮೆಂಟ್ ಇಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಅಪಾರ್ಟ್ಮೆಂಟ್ ಲಿಫ್ಟ್ ಇಳಿದು ಎಸ್ಕೇಪ್ ಆಗ್ತಾ ಇದ್ದಾನೆ. ತರಾತುರಿಯಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಎಸ್ಕೇಪ್ ಆಗೋಕೆ. ಸೊ 10 ನಿಮಿಷದಲ್ಲಿ ಆತ ಎಸ್ಕೇಪ್ ಆಗಿ ಹೋಗಿದ್ದಾನೆ. ಪೊಲೀಸರಿಗೆ ಆತನ ಇನ್ನೂ ಕೂಡ ಹಿಡ್ಕೊಂಡು ಬರಕ್ಕಾಗಿಲ್ಲ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ನೋಡಿ ಯಾವ ರೀತಿನಲ್ಲಿ ಇಳಿದು ಆತ ಫಸ್ಟ್ ಲಿಫ್ಟ್ ಇಂದ ಹೊರಗಡೆ ಬರ್ತಾನೆ, ತನ್ನ ಅಪಾರ್ಟ್ಮೆಂಟ್ ನ ಲಿಫ್ಟ್ ಇಂದ ಹೊರಗಡೆ ಬರ್ತಾನೆ. ಆನಂತರ ಹೊರಗಡೆ ಬಂದು ಕಾರ್ ಹತ್ಕೊಂಡು ಎಸ್ಕೇಪ್ ಆಗುವಂತ ದೃಶ್ಯ. ಎರಡೂ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಕೊಲೆ ಪ್ರಕರಣದ A1 ಆರೋಪಿ ಕೊಲೆಗೂ ಮುನ್ನ ಮಾಸ್ಟರ್ ಮೈಂಡ್ ಎಲ್ಲಿದ್ದಾನೆ? ಬೆಕ್ಲು ಶಿವು ಮರ್ಡರ್ ಆದ ಕೇವಲ 10 ನಿಮಿಷದಲ್ಲಿ ಜಗ್ಗ ಎಸ್ಕೇಪ್ ಆಗ್ತಾನೆ. 10 ರಿಂದ 15 ನಿಮಿಷದಲ್ಲಿ ತನ್ನ ಮನೆಯಿಂದ ಚೆನ್ನೈಗೆ ಎಸ್ಕೇಪ್ ಆದ್ನ ಜಗ್ಗ. ಅಷ್ಟು ಬೇಗ ಯಾಕೆ ಪೊಲೀಸರಿಗೆ ಹುಡುಕಕ್ಕಾಗ್ಲಿಲ್ಲ? ರಿಪಬ್ಲಿಕ್ ಕನ್ನಡದಲ್ಲಿ ಜಗ್ಗ ಎಸ್ಕೇಪ್ ಆಗೋ ಆ ದೃಶ್ಯ ಲಭ್ಯವಾಗಿದೆ. ಹೆಣ್ಣೂರಿನ ತನ್ನ ಅಪಾರ್ಟ್ಮೆಂಟ್ ಇಂದ ಈ A1 ಆರೋಪಿ ಜಗ್ಗ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಲಿಫ್ಟ್ ನಿಂದ ಇಳಿದು ಆಡಿ ಕಾರ್ನಲ್ಲಿ ಎಸ್ಕೇಪ್ ಆಗುವಂತಹ ದೃಶ್ಯ. ಬಿಕ್ಲು ಶಿವು ಕೊಲೆ ಪ್ರಕರಣದ A1 ಆರೋಪಿ ಜಗ್ಗ ಯಾವ ರೀತಿಯಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾನೆ ಅನ್ನುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್. ಮಾಜಿ ಸಚಿವ ಭೈರತಿ ಬಸವರಾಜು ಅವರ ಆಪ್ತ ಎನ್ನಲಾದಂತ ಅವರಿಗೆ ಪರಿಚಯ ಇರುವಂತಹ ವ್ಯಕ್ತಿ, ಜೊತೆಗೆ ಅವರ ಜೊತೆಗೆ ಸಾಕಷ್ಟು ನಿಕಟವರ್ತಿ ಆಗಿದ್ದ ಎನ್ನುವಂತಹ ವ್ಯಕ್ತಿ ನೋಡಿ ಅಪಾರ್ಟ್ಮೆಂಟ್ ಕೊಲೆ ನಡೆದು ಕೇವಲ 10 ನಿಮಿಷದಲ್ಲಿ ಆತ ಅಪಾರ್ಟ್ಮೆಂಟ್ ಇಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಅಪಾರ್ಟ್ಮೆಂಟ್ ಲಿಫ್ಟ್ ಇಳಿದು ಎಸ್ಕೇಪ್ ಆಗ್ತಾ ಇದ್ದಾನೆ. ತರಾತುರಿಯಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಎಸ್ಕೇಪ್ ಆಗೋಕೆ. ಸೊ 10 ನಿಮಿಷದಲ್ಲಿ ಆತ ಎಸ್ಕೇಪ್ ಆಗಿ ಹೋಗಿದ್ದಾನೆ. ಪೊಲೀಸರಿಗೆ ಆತನ ಇನ್ನೂ ಕೂಡ ಹಿಡ್ಕೊಂಡು ಬರಕ್ಕಾಗಿಲ್ಲ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ನೋಡಿ ಯಾವ ರೀತಿನಲ್ಲಿ ಇಳಿದು ಆತ ಫಸ್ಟ್ ಲಿಫ್ಟ್ ಇಂದ ಹೊರಗಡೆ ಬರ್ತಾನೆ, ತನ್ನ ಅಪಾರ್ಟ್ಮೆಂಟ್ ನ ಲಿಫ್ಟ್ ಇಂದ ಹೊರಗಡೆ ಬರ್ತಾನೆ. ಆನಂತರ ಹೊರಗಡೆ ಬಂದು ಕಾರ್ ಹತ್ಕೊಂಡು ಎಸ್ಕೇಪ್ ಆಗುವಂತಹ ದೃಶ್ಯ. ಎರಡೂ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಕೊಲೆ ಪ್ರಕರಣದ A1 ಆರೋಪಿ ಕೊಲೆಗೂ ಮುನ್ನ ಮಾಸ್ಟರ್ ಮೈಂಡ್ ಎಲ್ಲಿದ್ದಾನೆ? ಬೆಕ್ಲು ಶಿವು ಮರ್ಡರ್ ಆದ ಕೇವಲ 10 ನಿಮಿಷದಲ್ಲಿ ಜಗ್ಗ ಎಸ್ಕೇಪ್ ಆಗ್ತಾನೆ. 10 ರಿಂದ 15 ನಿಮಿಷದಲ್ಲಿ ತನ್ನ ಮನೆಯಿಂದ ಚೆನ್ನೈಗೆ ಎಸ್ಕೇಪ್ ಆದ್ನ ಜಗ್ಗ. ಅಷ್ಟು ಬೇಗ ಯಾಕೆ ಪೊಲೀಸರಿಗೆ ಹುಡುಕಕ್ಕಾಗ್ಲಿಲ್ಲ? ರಿಪಬ್ಲಿಕ್ ಕನ್ನಡದಲ್ಲಿ ಜಗ್ಗ ಎಸ್ಕೇಪ್ ಆಗೋ ಆ ದೃಶ್ಯ ಲಭ್ಯವಾಗಿದೆ. ಹೆಣ್ಣೂರಿನ ತನ್ನ ಅಪಾರ್ಟ್ಮೆಂಟ್ ಇಂದ ಈ A1 ಆರೋಪಿ ಜಗ್ಗ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಲಿಫ್ಟ್ ನಿಂದ ಇಳಿದು ಆಡಿ ಕಾರ್ನಲ್ಲಿ ಎಸ್ಕೇಪ್ ಆಗುವಂತಹ ದೃಶ್ಯ. ಬಿಕ್ಲು ಶಿವು ಕೊಲೆ ಪ್ರಕರಣದ A1 ಆರೋಪಿ ಜಗ್ಗ ಯಾವ ರೀತಿಯಲ್ಲಿ ಎಸ್ಕೇಪ್ ಆಗ್ತಾ ಇದ್ದಾನೆ ಅನ್ನುವಂತಹ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್. ಮಾಜಿ ಸಚಿವ ಭೈರತಿ ಬಸವರಾಜು ಅವರ ಆಪ್ತ ಎನ್ನಲಾದಂತ ಅವರಿಗೆ ಪರಿಚಯ ಇರುವಂತಹ ವ್ಯಕ್ತಿ, ಜೊತೆಗೆ ಅವರ ಜೊತೆಗೆ ಸಾಕಷ್ಟು ನಿಕಟವರ್ತಿ ಆಗಿದ್ದ ಎನ್ನುವಂತಹ ವ್ಯಕ್ತಿ ನೋಡಿ ಅಪಾರ್ಟ್ಮೆಂಟ್ ಕೊಲೆ ನಡೆದು ಕೇವಲ 10 ನಿಮಿಷದಲ್ಲಿ ಆತ ಅಪಾರ್ಟ್ಮೆಂಟ್ ಇಂದ ಎಸ್ಕೇಪ್ ಆಗ್ತಾ ಇರುವಂತಹ ದೃಶ್ಯ. ಅಪಾರ್ಟ್ಮೆಂಟ್ ಲಿಫ್ಟ್ ಇಳಿದು ಎಸ್ಕೇಪ್ ಆಗ್ತಾ ಇದ್ದಾನೆ. ತರಾತುರಿಯಲ್ಲಿ ಹೋಗ್ತಾ ಇರುವಂತಹ ದೃಶ್ಯ ಎಸ್ಕೇಪ್ ಆಗೋಕೆ. ಸೊ 10 ನಿಮಿಷದಲ್ಲಿ ಆತ ಎಸ್ಕೇಪ್ ಆಗಿ ಹೋಗಿದ್ದಾನೆ. ಪೊಲೀಸರಿಗೆ ಆತನ ಇನ್ನೂ ಕೂಡ ಹಿಡ್ಕೊಂಡು ಬರಕ್ಕಾಗಿಲ್ಲ ಅಂತಂದ್ರೆ ನಿಜಕ್ಕೂ ಆಶ್ಚರ್ಯ ಆಗತ್ತೆ. ನೋಡಿ ಯಾವ ರೀತಿನಲ್ಲಿ ಇಳಿದು ಆತ ಫಸ್ಟ್ ಲಿಫ್ಟ್ ಇಂದ ಹೊರಗಡೆ ಬರ್ತಾನೆ, ತನ್ನ ಅಪಾರ್ಟ್ಮೆಂಟ್ ನ ಲಿಫ್ಟ್ ಇಂದ ಹೊರಗಡೆ ಬರ್ತಾನೆ. ಆನಂತರ ಹೊರಗಡೆ ಬಂದು ಕಾರ್ ಹತ್ಕೊಂಡು ಎಸ್ಕೇಪ್ ಆಗುವಂತಹ ದೃಶ್ಯ. ಎರಡೂ ದೃಶ್ಯಗಳು ಕೂಡ ಲಭ್ಯವಾಗಿದೆ. ಕೊಲೆ ಪ್ರಕರಣದ A1 ಆರೋಪಿ ಕೊಲೆಗೂ ಮುನ್ನ